ಈ ಬಳೆಗಳು ಸ್ಯಾರಿಗೆ ತುಂಬಾ ಮ್ಯಾಚ್ ಆಗುತ್ತೆ ಕಣೆ. ಯಾಕೋ ಇನ್ನೂ ರೆಡಿ ಆಗಿಲ್ವಾ? ಇನ್ ಅರ್ಧ ಗಂಟೆಲಿ ಗಂಡಿನ ಕಡೆಯವ್ರು ಬರ್ತಾರೆ. ನಿನಗ್ ಮದ್ವೆ ಇಷ್ಟ ಇದೆ ತಾನೆ? ಆಮೇಲೆ ಗಂಡಿನ ಕಡೆಯವ್ರ ಮುಂದೆ ಶಾಕ್ ಕೊಡಬೇಡ. ಅಲಾರ್ಮ್ ಹೊಡಿಲಿಲ್ಲ ಮಮ್ಮಿ, ಅದಕ್ ಯಾಕೆ ಇಷ್ಟೊಂದು ಕ್ವೆಶ್ಚನ್? ಸರಿ ಹೋಗು, ಬೇಗ ರೆಡಿ ಆಗು. ಹೇಳ್ಚಿನ, ಅಯ್ಯೋ ಡಾಕ್ಟರ್ ಊರಲ್ಲಿಲ್ಲ, ಎಲ್ಲ ಆಪರೇಷನ್ ನಾನೇ ಮೇಂಟೈನ್ ಮಾಡಬೇಕು. ಅಯ್ಯೋ ಪೇಷಂಟ್ ಬಂದ್ರು, ನಾನು ಆಮೇಲೆ ಮಾಡ್ತೀನಿ. ಓಕೆ ಬಾಯ್. ಎಂಥ ಇಂಟೆಲಿಜೆಂಟ್. ತಗೊಳ್ಳಿ. ಮಮ್ಮಿ, ರುಕ್ಕು ಅಕ್ಕ ಕಾಣಿಸ್ತಿಲ್ಲ. ಅವಳು ಒಡವೆ ವಸ್ತ್ರನೂ ಕಾಣಿಸ್ತಾ ಇಲ್ಲ. ಹಾಗಾದ್ರೆ ಪಕ್ಕ ಚಂದು ಜೊತೆ ನಿನ್ ಹೇಗ ಗೊತ್ತಿದೆಲ್ಲ? ನನ್ ಮುಂದಿನ ಚಂದುಗ ಐ ಲವ್ ಯು ಅಂದ್ಲು. ಮೊದ್ಲೇ ಯಾಕೋ ಹೇಳಿಲ್ಲ? ಜನರಲ್ ಆಗಿ ಎಲ್ಲಾ ಹುಡುಗಿರ್ತಾರ ಪ್ರೀತಿಸಿದ ಹುಡುಗನ್ ಕೈ ಕೊಟ್ಟು ಅಪ್ಪ ಅಮ್ಮ ತೋರಿಸಿದ ಹುಡುಗನ್ ಕೈ ಹಿಡಿದು ಹ್ಯಾಪಿ ಆಗಿರ್ತಾಳೆ ಅಂತ ಅನ್ಕೊಂಡ್ ಅವನ್ನ ಮನೆಯಿಂದ ಹೊರಗಾಗ್ತೇನೆ ಅಂದ್ರಲ್ಲ, ಮತ್ಯಾರ ಅವನ್ನ ಮನೆಯಾಗ ಸೇರ್ಸಿತು? ಅಂಕಲ್, ನನಗೆ ಗೊತ್ತಿದ್ದಂಗೆ ಈ ಮನೆಯಲ್ಲಿ ಬೇಕಾದಷ್ಟು ವಿಷಯಗಳು ನಡೀತಿದೆ. ಅವೆಲ್ಲ ಬ್ಲಾಂಕ್ ಆಗಿರೋದ್ರಿಂದ ಯಾವ್ದು ಲಿಂಕ್ ಮಾಡಕ್ ಆಗ್ತಾ ಇಲ್ಲ. ನಿಮ್ಮೆಲ್ಲ ಯಾರಾದ್ರೂ ಫಿಲ್ ಇನ್ ದ ಬ್ಲಾಂಕ್ಸ್ ಮಾಡ್ಕೊಂಡ್ಬಿಟ್ರೆ ಬೆಟ್ರಾ ಅಂತ ನನಗೆ. ಏನ್ ನಡೀತು ಅಂತ ಸತ್ಯ ಬೊಗಳು ಸಾಯಿ. ಸುಳ್ಳು ಬೊಗಳ್ದಿ ಅಂದ್ರ ಸಿಗದ ಮರಕ್ನೇ ತಾಕ್ಬಿಡ್ತೇನ. ನೀವ್ ಅಷ್ಟೊಂದು ಸ್ಟ್ರೈನ್ ಮಾಡ್ಕೋಬೇಕಾಗೇ ಇಲ್ಲ. ನಾನ್ ಸುಳ್ಳು ಹೇಳಿದ್ರೆ ಆ ಮರಕ್ ಆಗೋದೇ ಇಲ್ಲ, ಅದಾಗದೆ ಎಲೆ ಉದುರಿಸ್ಕೊತಾ ಇರ್ತಿದೆ. ಅದ್ರಾಗ ಎಲಿ ಉದುರಿದ್ರ ನಿನಗೇನ್ಲೆ? ಅದ್ರಲ್ಲಿ ಎಲೆ ಉದುರಿದ್ರೆ ಅದ್ ಸತ್ತೋಗುತ್ತೆ, ಅದ್ ಸತ್ತೋದ್ರೆ ನಾನ್ ಸತ್ತಾಗ್ತೀನಿ. ನಾವಿಬ್ರು ಗಂಡ ಹೆಂಡ್ತಿ ಇದ್ದಂಗೆ, ತಾವಳಿ ಒಂದು ಕಟ್ಟಿಲ್ಲ. ನನ್ ಗೊತ್ತಿರೋದಲ್ಲ, ನಾನು ಹೇಳ್ಬಿಡ್ತೀನಿ. ದಯವಿಟ್ಟು ಗನ್ ನಿಲ್ಸಪ್ಪ. ಚಂದು, ಯಾಕೊಂಥರ ಇದ್ಯಾ? ಮನೆ ಬಿಟ್ಟು ಹೋಗು ಅಂತ ಹೇಳಿದ್ರಲ್ಲ ನಿಮ್ಮಮ್ಮ. ಸರಿ, ಓಡ್ ಹೋಗೋಣ. ಎಲ್ಲಿಗೆ? ಮುಂಬೈಗೆ. ಹೇಗೆ? ಟ್ರೈನ್ ಅಲ್ಲಿ. ಫ್ಲೈಟ್ ಅಲ್ಲಿ ಹೋದ್ರೆ ನಮ್ ಹೋಟೆಲ್ ಟ್ರಾವೆಲ್ ಡೆಸ್ಕ್ ಅಲ್ಲಿ ಗೊತ್ತಾಗುತ್ತೆ. ಇದೇನೋ ಎಲೆ ಉದುರ್ತಾನೆ ಇದೆಯಲ್ಲೋ, ನಾನ್ ಸುಳ್ಳು ಹೇಳಿಲ್ಲ. ಎಲೆ ಉದುರ್ತಿದ್ದು ನೀವು ಸುಳ್ಳು ಹೇಳಿದ್ದಕ್ಕಲ್ಲ, ಆ ಚಂದು ಈ ರಿಮೋಟ್ ನ ಪ್ರೆಸ್ ಮಾಡಿದ್ದಕ್ಕೆ. ನೀನೇನಕ್ಕೆ ತಲೆ ಕೆಡಿಸ್ಕೊತಾ ಇದ್ಯಾ? ಮುಂಬೈಯಲ್ಲಿ ಬಿಸಿಲು ಮಾತ್ರ ಜಾಸ್ತಿ ಇಲ್ಲ. ನಾನು ಇಂಟೀರಿಯರ್ ಡಿಸೈನ್ ಮಾಡಕ್ಕೆ ಬಿಲ್ಡಿಂಗ್ಗಳು ಜಾಸ್ತಿ ಇವೆ. ನನಗಂತೂ 100% ಕೆಲಸ ಸಿಕ್ಕೇ ಸಿಗುತ್ತೆ. ನೀನ್ ಡ್ರೈವಿಂಗ್ ಅಲ್ಲಿ ಎಷ್ಟು ದುಡಿತೀಯೋ ದುಡಿ, ಆರಾಮಾಗಿರ್ಬೋದು. ಒಂದ್ ವೇಳೆ ಸಿಗ್ಲಿಲ್ವಾ, ಜಾಯ್ ಲುಕಾಸ್, ಈ ಮನಸ್ಸು ಹೇಳುತ್ತದೆ. ಇದು ಖರ್ಚಾಗೋ ಗ್ಯಾಪ್ ಅಲ್ಲಿ ಒಂದ್ ಮಗು ಆದ್ರೆ ಆ ಮಗು ಫೋಟೋನ ಮಮ್ಮಿ ಡ್ಯಾಡಿ ಕಳಿಸ್ತೀವಿ ಅನ್ಕೋ. ಅವಾಗ ಅವ್ರ ಫ್ಯಾಮಿಲಿ ಫೋಟೋ ನಾವಿರ್ತೀವಿ. ಏನತ್ಯ? ಟಿಕೆಟ್ ಕೊಡು ಸರ್. ನಾನಾಗಿ ಟಿಕೆಟ್ ಕೊಡ್ಬೇಕಯ್ಯ?
2 ನಿಮಿಷ ಸುಮ್ಮನೆ ಗುರು. ಅವನೇನಾದ್ರೂ ನೋಡಿದ್ರೆ ಮೇಲೆ ಟಿಕೆಟ್ ಕೊಟ್ಬಿಡ್ತಾನೆ. ಇಂಗ್ಲಿಷ್ ಬರ್ತದೇನು? ಅವ್ನು ಹೊಡಿತಾ ಇರೋ ಏಟ್ ನೋಡಿದ್ರ ಒಟ್ಟಿಗೆ ಎಲ್ಲಾ ಭಾಷೆನೂ ಬಂದ್ಬಿಡ್ತಾವು. ಏಯ್ ಸುಮ್ಮನೆ ಕೂತ್ಕ. ಬೆಸ್ಟ್ ಎಂಟರ್ಟೈನ್ಮೆಂಟ್ಗಾಗಿ ಲೈಕ್, ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ರೆಡ್ FM ಕನ್ನಡ.